ಗೈಸ್, ನೀವು ತೇಕಡಿಯಲ್ಲಿ ಬಂದು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂದರೆ, ನಂಬರ್ 1 ಇಲ್ಲಿ ಪೆರಿಯಾರ್ ಲೇಕ್ ಅಂತ ಇದೆ. ಪೆರಿಯಾರ್ ಲೇಕ್ ಬೋಟಿಂಗು ನನ್ನ ಹಿಂದೆ ನೀವು ನೋಡ್ಬೋದು, ತುಂಬ ಕಾರ್ಸೆಲ್ಲ ಆಲ್ರೆಡಿ ನಿಂತಿದೆ. ಪೆರಿಯಾರ್ ಲೇಕ್ಗೆ ಬೋಟಿಂಗ್ ಹೋಗಬೇಕು ಅಂದರೆ ಅವ್ರದ್ದಲ್ಲೊಂದು ಸ್ಮಾಲ್ ಆಫೀಸ್ ಇದೆ, ಇಲ್ಲಿ ಪಾರ್ಕಿಂಗ್ ಲಾಟು. ಅಲ್ಲೇ ನಿಮ್ಮ ಓನ್ ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಟ್ಟು ಅವರ ಬಸ್ಸಸ್ ಇರುತ್ತೆ. ನನ್ನ ಹಿಂದೆ ನೀವು ನೋಡ್ಬೋದು. ಸೊ ಈ ರೀತಿ ಬಸ್ಸಸ್ ಎಲ್ಲ ಇದೆ. ಈ ಬಸ್ಸಲ್ಲಿ ನಿಮ್ಮನ್ನು ಪೆರಿಯಾರ್ ಲೇಕ್ ಇಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ. 3 to 4 ಕಿಲೋಮೀಟರ್ಸ್ ಇವರು ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ಡು ಈ ಬಸ್ಸಲ್ಲಿ ಬಂದು ನಿಮಗೆ ₹60 ಚಾರ್ಜ್ ಮಾಡ್ತಾರೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಫಾರೆಸ್ಟ್ ಎಂಟ್ರಿ ಫೀಸು ಮತ್ತು ನಿಮಗೆ ಟಿಕೆಟ್ ಕೌಂಟರು. ಇದು ಆ್ಯಕ್ಚುಲಿ ಬೋಟಿಂಗೇ ಅಲ್ಲ. ಬೋಟಿಂಗ್ ಹೋಗಬೇಕು ಅಂದರೆ ಫಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇವರ ಪಾರ್ಕಿಂಗ್ ಲಾಟಿಗೆ ಬರಬೇಕು. ಇವರು ಪಾರ್ಕಿಂಗ್ ಲಾಟಲ್ಲಿ ಬಂದು ನಿಮಗೆ ಫಾರೆಸ್ಟ್ ಎಂಟ್ರಿ ಫೀಸು ಮತ್ತು ಬಸ್ ಟಿಕೆಟು, ನಾನು ಹಿಂದ್ಗಡೆ ನೀವು ನೋಡ್ಬೋದು ಆಲ್ರೆಡಿ ತುಂಬ ಬಸ್ಸಸ್ ನಿಂತ್ಕೊಂಡಿದೆ. ಈ ಬಸ್ಸಲ್ಲಿ ಹೋಗಬೇಕು ಮತ್ತು ಫಾರೆಸ್ಟ್ ಎಂಟ್ರಿ ಫೀಸ್ ₹60 ಕೊಟ್ಟು ಇಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ನಿಮಗೆ ಪೆರಿಯಾರ್ ಲೇಕ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಪೆರಿಯಾರ್ ಲೇಕ್ಗೆ ಕರ್ಕೊಂಡೋಗಿ ಬಿಟ್ಟಾದಮೇಲೆ ನಿಮಗೆ ಅಲ್ಲಿ ನೀವು ಸಪ್ರೇಟಾಗಿ ಬೋಟಿಂಗ್ಗೆ ತೊಗೋಬೇಕು. ಇಟ್ ವಿಲ್ ಕಾಸ್ಟ್ $250 or $300. ಸೊ ಟೋಟಲಿ ನಿಮಗೊಂದು ₹350 ಕಂಪ್ಲೀಟ್ ಪೆರಿಯಾರ್ ಲೇಕು 1.5 hours. ಟೈಮಿಂಗ್ಸ್ ನಾನು ನಿಮಗೆ ಇಲ್ಲೇ ಇದೆ ತೋರಿಸ್ತೀನಿ, ನೀವು ನೋಡ್ಬೋದು ಟಿಕೆಟ್ ಕೌಂಟ್ರಲ್ಲೇ. ದಿಸ್ ಇಸ್ ದಿ ಬೋಟಿಂಗ್ ಟೈಮಿಂಗ್ಸ್ ಆ್ಯಂಡ್ ದಿಸ್ ಇಸ್ ದಿ ಎಂಟ್ರಿ ಚಾರ್ಜಸ್ ಆ್ಯಂಡ್ ದಿಸ್ ಇಸ್ ದಿ ಟಿಕೆಟ್ ಕೌಂಟರ್. ಗೈಸ್, ನೀವು ನೋಡ್ಬೋದು ಆಲ್ರೆಡಿ ಪೆರಿಯಾರ್ ಟೈಗರ್ ರಿಸರ್ವ್. ಸೊ ದಿಸ್ ಕಂಪ್ಲೀಟ್ಲಿ ವಿ ಆರ್ ಹೆಡ್ಡಿಂಗ್ ಇನ್ ಟು ನ್ಯಾಷನಲ್ ಪಾರ್ಕ್. तो ये रीति बसेस निम्न कर्क गाइस, मेरे पीछे आप देख सकता ये पेरियार टाइगर रिजर्व को जाने के लिए ऐसा बसेस है. वो ऐसा बसेस में इधर पार्किंग लॉट से पेरियार लेक को जाने के लिए 4 किलोमीटर डिस्टेंस है. आप ऐसा बसेस में जा सकता. वो टाइमिंग से मॉर्निंग 7:30, 9:30, then 11:30, then 1:45, then 3:30 PM. These are all the timings. And this is the number 1 tourist attraction places if you visit in Thekadi. This is a must visiting place. And ಹಿಂದೆನೇ ನೀವು ನೋಡ್ಬೋದು ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಬಸ್ ಇದೆ. ಗೈಸ್, ನೀವು ಇಲ್ಲಿ ನೋಡ್ಬೋದು ಬ್ಯಾಂಬೂ ಗ್ರೂ ಅಂತ ಹೇಳಿ ಇಲ್ಲಿ ಸ್ಪೆಷಲ್ ಕಾಟೇಜಸ್ ಎಲ್ಲ ಇದೆ. ಸೊ ನಿಮ್ಮ ಕಾಟೇಜಸ್ ಈ ರೀತಿ ಇರುತ್ತೆ, ಫುಲ್ ಬ್ಯಾಂಬೂನಲ್ಲಿ ಮಾಡಿರೋ ಕಾಟೇಜಸ್ ಇದು. ಚೆಕ್ ಇನ್ ಇಸ್ 12 PM, ಚೆಕ್ಔಟ್ ಇಸ್ 11. ನೀವು ಇದನ್ನು ಆನ್ಲೈನಲ್ಲೂ ಬುಕ್ ಮಾಡ್ಬೋದು. ಸೊ ಇಲ್ಲಿ ಟ್ರೀ ಟಾಪ್ ಕಾಟೇಜನ್ನು ಎಲ್ಲ ಇದೆ. ನೀವು ನೋಡ್ಬೋದು ಇಂಟೀರಿಯರ್ಸ್ ಹೇಗಿದೆ, ರಿಸೆಪ್ಷನ್ ಹೇಗೆ ಅಂತಾನೆ. ದೇರ್ ಇಸ್ ಒನ್ ಬಿಗ್ ಎಲಿಫೆಂಟ್ ಆ್ಯಂಡ್ ಹಿಯರ್ ಇಸ್ ದಿ ಲಾಬಿ. ಇವೆಲ್ಲ ಮೆನ್ಷನ್ ಮಾಡಿದ್ದಾರೆ. ಗೈಸ್, ನೀವು ಬ್ಯಾಂಬೂ ಗ್ರೂ ಕಾಟೇಜಲ್ಲಿ ಸ್ಟೇ ಮಾಡಬೇಕು ಅಂದರೆ ಪರ್ ನೈಟ್ ಯು ಹ್ಯಾವ್ ಟು ಪೇ ₹1,500. ಇದು ಬೇಸಿಕ್ ಕ್ಯಾಟಗಿರಿ ಆಗಿರುತ್ತೆ. ಹೈಯರ್ ಆ್ಯಂಡ್ ಕ್ಯಾಟಗಿರಿ ಬೇಕು ಅಂದರೆ ನಿಮಗೆ ₹2,000 ಮತ್ತು ₹3,000 ಬಂದು ನಿಮಗೆ ಇಲ್ಲಿ ಟ್ರೀ ಟಾಪ್ ಬ್ಯಾಂಬೂ ಗ್ರೂ ಕಾಟೇಜ್ ಇದೆ, ಅದರಲ್ಲಿ ಸ್ಟೇ ಮಾಡ್ಬೋದು. ಗೈಸ್, ಇವಾಗ ನಾವು ನೋಡ್ತಾ ಇರೋದು ಬಂದು ಇದು ಬಸ್. ಈ ಬಸ್ಸಲ್ಲೇ ನಮ್ಮನ್ನು ಪೆರಿಯಾರ್ ಪಾರ್ಕಿಂಗ್ ಲಾಟಿಂದ ಪೆರಿಯಾರ್ ಲೇಕಿಗೆ ಕರ್ಕೊಂಡು ಹೋಗ್ತಾರೆ. ಇದು ಬುಕ್ಕಿಂಗ್ ಆಫೀಸಲ್ಲಿರೋ ಒಂದು ಹಾಲು. ಆ ಹಾಲ್ ಪಕ್ಕದಲ್ಲೇ ತುಂಬ ಫೋಟೋಗ್ರಫೀಸ್ ಎಲ್ಲ ಹಾಕಿದ್ದಾರೆ. ಜಂಗಲ್ ಇನ್ ಮತ್ತೆ ಬಾರ್ಡರ್ ಹೈಕಿಂಗ್, ಜಂಗಲ್ ಕ್ಯಾಂಪ್ ಎಲ್ಲ ಹೇಗೆ ಹೋಗ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾವು ಪೆರಿಯಾರ್ ಲೇಕಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಪೆರಿಯಾರ್ ಲೇಕಿಗೆ ಬಂದಿದ ತಕ್ಷಣನೇ ಒಂದು ದೊಡ್ಡದಾದಂಥ ಒಂದು ಲೇಕ್ನ ನೋಡ್ಬೋದು. ಆ ಲೇಕ್ ಪಕ್ಕದಲ್ಲೇ ಸುಮಾರು ಹೌಸ್ ಬೋಟ್ಸ್ನೆಲ್ಲ ಪಾರ್ಕ್ ಮಾಡಿದ್ದಾರೆ. ಇವಾಗ ಅದೇ ಹೌಸ್ ಬೋಟ್ಸ್ ಅಲ್ಲಿ ನಾವು ಇವಾಗ ಹೋಗ್ತಾ ಇರೋದು. ಮತ್ತೆ ಇವಾಗ ಪೀಕ್ ಸಮ್ಮರ್ ಆಗಿರೋದ್ರಿಂದ ನೀರು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ. ಮೇ ಬಿ 115 or 110 ಫೀಟ್ ಇರ್ಬೋದು ನೀರು. ಮತ್ತೆ ನಾವಿವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಇದು ಪೆರಿಯಾರ್ ಲೇಕ್ ಅಲ್ಲಿ ಬುಕ್ಕಿಂಗ್ ಆಫೀಸು. ಈ ಬುಕ್ಕಿಂಗ್ ಆಫೀಸಲ್ಲಿ ಬಂದು ಟಿಕೆಟ್ ತಗೊಂಡು ಮತ್ತೆ ನಾವಿವಾಗ ಟಿಕೆಟ್ ತಗೊಂಡ ನಂತರ ಅಪ್ಪರ್ ಡೆಕ್ ಬೇಕಾ ಲೋವರ್ ಡೆಕ್ ಬೇಕಾ ಅಂತ ಹೇಳಿ ಬುಕ್ಕಿಂಗ್ ಆಫೀಸಲ್ಲಿ ಅಲ್ಲೇ ಹೇಳ್ಬಿಡ್ಬೇಕು. ಇದೊಂದು ಪಾತ್ವೇ. ಈ ಪಾತ್ವೇ ಮುಖಾಂತರನೇ ನಾವು ನಡ್ಕೊಂಡು ಹೋಗ್ಬೇಕು. ಈ ಪಾತ್ವೇನಲ್ಲಿ ನೀರು ತುಂಬಾ ಜಾಸ್ತಿ ಇದ್ದಾಗ ಈ ಪಾತ್ವೇಲಿ ನಡೆಯೋಂಥ ಅವಶ್ಯಕತೆ ಏನಿರಲ್ಲ. ಫುಲ್ಲು ಆಲ್ರೆಡಿ ನೀವು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರ. ಡ್ಯಾಮ್ ಫುಲ್ ಆದ್ರೆ ಆ ಡ್ಯಾಮ್ ಅಲ್ಲಿ ನೀರು ಕಂಪ್ಲೀಟ್ಲಿ ಫುಲ್ ಆಗಿರುತ್ತೆ. ಮತ್ತೆ ಇದು ಪೆರಿಯಾರ್ ಅಂತ ಹೇಳಿ ನಾವು ಇವಾಗ ಇದೇ ಹೌಸ್ ಬೋಟ್ ಅಲ್ಲಿ ಇದು ಹೌಸ್ ಬೋಟ್ ಅಂತಾನೆ ಬರ್ತಾ ಇದೆ. ಇದೇ ಬೋಟ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಲೋವರ್ ಡೆಕ್ ಇಂದ ಅಪ್ಪರ್ ಡೆಕ್ಗೆ ಹೋಗ್ಬೇಕು. ಆಲ್ರೆಡಿ ನಮ್ಮ ವೈಫು ಮತ್ತೆ ನಮ್ಮ ಮಗಳು ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಬುಕ್ಕಿಂಗ್ ಆಫೀಸಲ್ಲಿ ಒಂದು ಟಿಕೆಟ್ ಕೊಟ್ಟಿರ್ತಾರೆ. ಆ ಟಿಕೆಟ್ನ ನಾವು ಇಲ್ಲಿ ತೋರಿಸ್ಬೇಕು.
ಆ ಟಿಕೆಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಸೀಟ್ ನಂಬರ್ಸ್ ಇರುತ್ತೆ. ಆ ಯಾವ ಸೀಟ್ ನಂಬರ್ನ ಮೆನ್ಷನ್ ಮಾಡಿರ್ತಾರೋ ನಾವು ಅದೇ ಸೀಟ್ ನಂಬರ್ ಅಲ್ಲೇ ಕೂತ್ಕೋಬೇಕು. ಬೇರೆ ಸೀಟ್ ಅಲ್ಲಿ ಕೂತ್ಕೊಳ್ಳೋಕೆ ಇಟ್ಸ್ ಪ್ರೊಹಿಬಿಟೆಡ್. ಅದೇ ಸೀಟ್ ಅಲ್ಲೇ ಯಾವಾಗ್ಲೂ ಕೂತ್ಕೋಬೇಕು. ಮತ್ತೆ ಎಲ್ರು ಲೈಫ್ ಜಾಕೆಟ್ಸ್ ನ ಹಾಕೊಂಡ್ರೆ ಇಟ್ ಈಸ್ ಮ್ಯಾಂಡೇಟ್ರಿ, ಹಾಕೊಳ್ಳೇಬೇಕು. ಇವಾಗ ಆಲ್ರೆಡಿ ಟೈಮ್ 2:30 ಆಗಿದೆ. ಇನ್ನೇನು ಇವಾಗ ನಮ್ಮ ಬೋಟ್ ಹೊರಡುತ್ತೆ. ಆಲ್ರೆಡಿ ಕೆಲವೊಂದು ಬೋಟ್ಸ್ ಎಲ್ಲ ಹೊರಡ್ತಾ ಇದೆ, ನಾವು ನೋಡ್ತಾ ಇದೀವಿ ವಿಡಿಯೋದಲ್ಲಿ. ಮತ್ತೆ ನಮ್ಮ ಬೋಟು ಇನ್ನೊಂದು 2-3 ಮಿನಿಟ್ಸ್ ಇವಾಗ ತಾನೇ ಆನ್ ಆಯ್ತು, ಇನ್ನು ಹೊರಡ್ತಾ ಇರೋದೆ. ಬನ್ನಿ ಲೆಟ್ಸ್ ಬಿಗಿನ್ ದಿ ಜರ್ನಿ. ಹೇಗಿರುತ್ತೆ ಅಂತೇಳಿ ನೋಡೋಣ. ಗೈಸ್, ಆಲ್ರೆಡಿ ನಾವು ನೋಡ್ತಾ ಇದೀವಿ, ಇದು ಪೀಕ್ ಸಮ್ಮರ್. ನಾವು ಏಪ್ರಿಲ್ ಮಂತ್ ಅಲ್ಲಿ ಬಂದಿರೋದು. ತುಂಬಾ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಯಾವ್ದು ಪ್ರಾಣಿಗಳು ತುಂಬಾ ಕಾಣ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಬರ್ಡ್ಸ್ ಬಿಟ್ರೆ ಬೇರೆ ಅಂತದ್ದೇನು ಎಲಿಫೆಂಟ್ ಆಗ್ಲಿ ಬೇರೆ ಯಾವ ಪ್ರಾಣಿನೂ ಕಾಣ್ತಾ ಇಲ್ಲ. ಮುಂದೆ ಬಂದಿರೋ ಒಂದು ವಿಡಿಯೋದಲ್ಲಿ ಯಾವ್ದು ಅಂತ ಹೇಳಿದ್ರೆ ಅದು 5 years ಬ್ಯಾಕ್ ನಾನು ಮಾನ್ಸೂನ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡಿರೋ ವಿಡಿಯೋ. ಅದು ಸ್ಮಾಲ್ ಗ್ಲಿಮ್ಸ್ ಆಗಿ ಹಾಕಿದೀನಿ. ಪೀಕ್ ಸಮ್ಮರ್ ಅಲ್ಲಿ ಬಂದ್ರೆ ವಾಟರ್ ಲೆವೆಲ್ ಕಮ್ಮಿ ಇರುತ್ತೆ, ಅನಿಮಲ್ಸ್ ಕಾಣೋದು ತುಂಬಾ ವೆರಿ ವೆರಿ ಲೆಸ್. ನೋಡ್ಬೋದು ಆಲ್ರೆಡಿ ಆನೆ ತರ ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ. ಗೈಸ್, ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತೇಕಡಿನಲ್ಲಿ ತುಂಬಾನೇ ಫೇಮಸ್ ಆಗಿರೋ ಒಂದು ರೋಸ್ ಪಾರ್ಕ್ ಅಂತ ಹೇಳಿ ಒಂದು ಹೊಸದಾಗಿ ಓಪನ್ ಆಗಿದೆ. ಹೊಸದಾಗಿ ಅಂದ್ರೆ ಒಂದು 2-3 years ಬ್ಯಾಕ್ ಓಪನ್ ಆಗಿರೋದು. ಈ ಪಾರ್ಕ್ ಅಲ್ಲಿ ಹಲವಾರು ಆಕ್ಟಿವಿಟೀಸ್ ಇದೆ. ಲೈಕ್ ಸೈಕ್ಲಿಂಗ್ ಆಗಿರ್ಬೋದು, ಬೋರ್ಮಾ ಬ್ರಿಡ್ಜ್ ಆಗಿರ್ಬೋದು, ಜಿಪ್ ಲೈನ್, ಜಂಪಿಂಗ್ ರೈಡ್, ತುಂಬಾನೇ ಆಕ್ಟಿವಿಟೀಸ್ ಎಲ್ಲ ಇದೆ. ಶೂಟಿಂಗ್ ಆಗಿರ್ಬೋದು, ಆರ್ಚರಿ, ಈ ತರ ತುಂಬಾ ಹಲವಾರು ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಮಕ್ಕಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತೀನಿ. ಮತ್ತೆ ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಸ್ಮಾಲ್ ಆಕ್ಟಿವಿಟೀಸ್ ಎಲ್ಲಾನು ಇದೆ. ಮತ್ತೆ ಒಳ್ಳೊಳ್ಳೆ ಫೋಟೋಗ್ರಫೀಸ್ ಮಾಡ್ಬೋದು. ಗೈಸ್, ಇವಾಗ ನಾವು ಟಸ್ಕರ್ ಟ್ರಯಲ್ ಅಂತ ಹೇಳಿ ಇದೊಂದು ಎಲಿಫೆಂಟ್ ಕ್ಯಾಂಪ್. ಇದು ನಾವಿವಾಗ ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬರಕ್ಕಿಂತ ಮುಂಚೆ ನಾವು ಸ್ಟೇ ಮಾಡಿದಂತ ಅಬಾರ್ಡ್ ನಲ್ಲಿ ನಾವು ಎನ್ಕ್ವೈರಿ ಮಾಡಿದ್ವಿ. ಟಸ್ಕರ್ ಟ್ರಯಲ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾಯ್ತು. ಮತ್ತೆ ಅವ್ರ ಹತ್ರನೇ ಕೆಲವೊಂದು ಡಿಸ್ಕೌಂಟ್ ವೌಚರ್ಸ್ ಇತ್ತು. ಅದನ್ನ ಅವರು ನಮ್ಗೆ ಕೊಟ್ಟಿದ್ರಿಂದ ಇದು ತುಂಬಾನೇ ಯೂಸ್ ಆಯ್ತು ಅಂತ ಹೇಳ್ತೀನಿ. ಗೈಸ್, ಡೈರೆಕ್ಟ್ ಆಗಿ ಟಸ್ಕರ್ ಟ್ರಯಲ್ಸ್ಗೆ ಬಂದ್ರೆ ನೀವು ಅರೌಂಡ್ 400 rupees ಎಂಟ್ರಿ ಫೀಸ್ ಕೊಡಬೇಕು ರೈಡ್ ಮಾಡಬೇಕು ಅಂದ್ರೆ. ಮತ್ತೆ ಅದಕ್ಕೆ ಬಾತಿಂಗು ಮತ್ತೆ ಫುಡ್ ಫೀಡಿಂಗ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ, ಅದಕ್ಕೆಲ್ಲ ನೀವು ಪೇ ಮಾಡಬೇಕು. ಮತ್ತೆ ನಾವಿಲ್ಲಿ ಅಲ್ಲೇ ವೋಚರ್ ಕೊಟ್ಟಿದ್ರು. ಆ ಫ್ಲಾಟ್ 30% ಡಿಸ್ಕೌಂಟ್ ಇರೋದ್ರಿಂದ 400 rupees ಮೇಲೆ 30% ಡಿಸ್ಕೌಂಟ್ ಇತ್ತು. ಅದರಿಂದ ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತಾನೆ ಹೇಳ್ತೀನಿ. ಮತ್ತೆ ನಾವು ಆಲ್ರೆಡಿ ನೋಡ್ತಾ ಇದೀವಿ ಒಂದು ಜಂಗಲ್ ಒಳಗಡೆ ಎಲಿಫೆಂಟ್ ಜೊತೆಲಿ ರೈಡ್ ಮಾಡಿದ ಒಂದು ಸಿಗೋ ಫೀಲೇ ಬೇರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು.